ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಎದುರಾಗಲಿದೆ ಅಂತ ಹೇಳಬಹುದು. ಯಾಕಂದ್ರೆ ಸಚಿವ ಸಂಪುಟ ಸರ್ಜರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ನೀಡಲಾಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಶಾಸಕರಿಗೆ ನಿಜಕ್ಕೂ ಕೂಡ ಭಾರಿ ನಿರಾಸೆಯಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ತಡೆಯೊಡ್ಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಸದ್ಯಕ್ಕೆ ಸಚಿವರನ್ನ ಬದಲಾವಣೆ ಮಾಡಿದ್ರೆ ಪಕ್ಷದಲ್ಲಿ ಒಡಕುಂಟಾಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದೀಗ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಅಂದ್ರೆ ಕೆಲ ಸಚಿವರು ಪಕ್ಷದ ವಿರುದ್ಧವಾಗಿ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಪ್ರತಿಪಕ್ಷಗಳ ಟೀಕೆಗೂ ಕೂಡ ಅಸ್ತ್ರವಾಗಬಹುದು ಅಂತ ಎಲ್ಲವನ್ನ ನೋಡಿಕೊಂಡು ಮುಂದೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈ ಸೂಚನೆಯನ್ನ ನೀಡಿದೆ. ಇಷ್ಟು ದಿನವೂ ಕೂಡ ಏನು ಸಚಿವ ಸ್ಥಾನಕ್ಕೆ ಹಾಗೆ ಸಚಿವ ಸಂಪುಟದ ಪುನರ್ರಚನೆಗೆ ಏನು ಆಕಾಂಕ್ಷಿಗಳಿದ್ರು ಅವರೆಲ್ಲರ ಕನಸಿಗೆ ತಣ್ಣೀರೆರ್ಚಿದೆ ಅಂತಾನೆ ಹೇಳಬಹುದು ಹೈಕಮಾಂಡ್. ಯಾಕಂದ್ರೆ ಇಷ್ಟು ದಿನವೂ ಹಗಲುಗನಸನ್ನ ಕಾಣ್ತಾ ಇದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಏನಾದ್ರೂ ಒಂದು ಸಚಿವ ಸ್ಥಾನವನ್ನ ವಿಸ್ತರಣೆ ಮಾಡಿದ್ರೆ ಅಥವಾ ಏನಾದ್ರೂ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿದ್ರೆ ಪಕ್ಷದಲ್ಲಿ ಒಡಕುಂಟಾಗಬಹುದು. ಯಾಕಂದ್ರೆ ಪಕ್ಷದಲ್ಲಿ ಹಲವಾರು ದಿನಗಳಿಂದ ಒಂದು ಧ್ವನಿ ಕೇಳ್ತಾ ಇದೆ, ನಾನಾಗ್ತೀನಿ ಸಚಿವರ ಸ್ಥಾನಕ್ಕೆ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೂ ಕೂಡ ಏನು ಮತ್ತೆ ಸರ್ಜರಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ತಾತ್ಕಾಲಿಕವಾಗಿ ಹೈಕಮಾಂಡ್ ಬ್ರೇಕ್ ಹಾಕಿದ್ದಾರೆ. Ashwavega English News. Coming soon. Your channel, your voice, your trust.